ಇರಾನ್ ಇಸ್ರೇಲ್ ಯುದ್ಧಕ್ಕೆ ಅಮೆರಿಕ ಅಧಿಕೃತ ಎಂಟ್ರಿಯನ್ನ ಕೊಟ್ಟಾಗಿದೆ. ಇರಾನ್ನ ಅಣ್ವಸ್ತ್ರ ಘಟಕದ ಮೇಲೆ ಅಮೆರಿಕ ದಾಳಿ ಮಾಡೋ ಮೂಲಕವಾಗಿ ತಾನು ಕೂಡ ಭಾಗವಹಿಸಿದೆ. ಫೋರ್ಡೋ, ನಟಾನ್ಸ್, ಇಸ್ಫಹಾನ್ ಮೇಲೆ ಬಾಂಬ್ ದಾಳಿಯನ್ನ ಮಾಡಿದೆ. ಪರಮಾಣು ಸ್ಥಾವರವನ್ನ ಟಾರ್ಗೆಟ್ ಮಾಡಿ ಅಮೆರಿಕ ಸೇನೆ ಮಧ್ಯರಾತ್ರಿ ದಾಳಿಯನ್ನ ನಡೆಸಿತ್ತು. ಇರಾನ್ ವಾಯುಗಡಿಯನ್ನ ದಾಟಿ ಅಮೆರಿಕ ನುಗ್ಗಿ ಹೊಡೆದಿದೆ. 2 ವಾರ ಡೆಡ್ಲೈನ್ ಕೊಟ್ಟು ಒಂದೇ ದಿನಕ್ಕೆ ಟ್ರಂಪ್ ಈ ರೀತಿಯಾಗಿ ದಾಳಿಯನ್ನ ನಡೆಸಿದ್ದಾರೆ ಅಮೆರಿಕ ಸೇನೆ. ಅಮೆರಿಕದ ದಾಳಿಯಿಂದ ಇಡೀ ಜಗತ್ತಿನಲ್ಲಿ ಮಹಾಕಂಪನ ಉಂಟಾಗ್ತಾ ಇದೆ. ಅಮೆರಿಕ ಎಂಟ್ರಿ ಆಗಿದ್ದು ಆಯಿತು. ಫೋರ್ಡೋ ಸೇರಿದಂತೆ 3 ಪರಮಾಣು ಸ್ಥಾವರಗಳ ಮೇಲೆ ಭೀಕರ ದಾಳಿಯನ್ನ ನಡೆಸಿದೆ. ಬಟ್ ಇರಾನ್ ಹೇಳ್ತಾ ಇರುವಂತ ಪ್ರಕಾರ, ಇರಾನ್ ಮಾಧ್ಯಮಗಳ ವರದಿಯ ಪ್ರಕಾರ ಆಳಕ್ಕೆ ಹಾನಿ ಆಗಿಲ್ಲ, ಅಣುಸ್ಥಾವರದ ಆಳಕ್ಕೆ ಹಾನಿ ಆಗಿಲ್ಲ, ಇಸ್ಫಹಾನ್ ಮೇಲ್ಭಾಗ ಹಾನಿಯಾಗಿದೆ ಅನ್ನೋದಾಗಿ ಬರೆದುಕೊಂಡಿದೆ. ಪರಮಾಣು ಸ್ಥಾವರವನ್ನ ಟಾರ್ಗೆಟ್ ಮಾಡಿ ಅಮೆರಿಕ ಸೇನೆ ದಾಳಿಯನ್ನ ಮಾಡುತ್ತೆ. ಜೊತೆಗೆ ಈ ಬಗ್ಗೆ ಅಧಿಕೃತವಾಗಿ ಟ್ರಂಪ್ ಕೂಡ ಹೇಳಿಕೆಯನ್ನ ಕೊಡ್ತಾರೆ. ನಾವು ಸಕ್ಸಸ್ಫುಲ್ ಆಗಿ ಮಾಡಿದ್ವಿ, ಬೇರೆ ಯಾವುದೇ ದೇಶಗಳು ಮಾಡೋದಕ್ಕೆ ಅಸಾಧ್ಯವಾದಂತ ರೀತಿಯಲ್ಲಿ ನಾವು ಪರಮಾಣು ಸ್ಥಾವರಗಳ ಮೇಲೆ ದಾಳಿಯನ್ನ ಮಾಡಿದ್ದೀವಿ ಅನ್ನೋದಾಗಿ ಅಮೆರಿಕ ಹೇಳ್ಕೊಳ್ತು ಕೂಡ. ಇನ್ನು ಇರಾನ್ನ ಹೃದಯ ಭಾಗಕ್ಕೆ ಅಮೆರಿಕ ಸೇನೆ ಹೊಡೆದಿದೆ. ಇರಾನ್ಗೆ ಪ್ರಮುಖವಾಗಿರೋ 3 ಪರಮಾಣು ಸ್ಥಾವರ, ಅವುಗಳನ್ನೇ ಟಾರ್ಗೆಟ್ ಮಾಡಿ ಅಮೆರಿಕ ಸೇನೆ ಅಟ್ಯಾಕ್ ಮಾಡಿದೆ. ನಟಾನ್ಸ್, ಫೋರ್ಡೋ ಪರಮಾಣು ಸ್ಥಾವರ ಬಹಳ ಪ್ರಮುಖವಾಗಿರೋದು. 60% ಯುರೇನಿಯಂ ಈ 2 ಸ್ಥಾವರಗಳಲ್ಲಿ ಉತ್ಪಾದನೆಯಾಗುತ್ತೆ. ಹಾಗೆ ಇಸ್ಫಹಾನ್ ಸ್ಥಾವರದಲ್ಲಿ 90% ಯುರೇನಿಯಂ ಉತ್ಪಾದನೆ ಆಗುತ್ತೆ ಅಂತ. ಈ 3 ಸ್ಥಾವರಗಳ ಮೇಲೆ ಇರಾನ್ ಅವಲಂಬಿಸಿದೆ. ಅಮೆರಿಕದ ಈ ದಾಳಿಯಿಂದಾಗಿ ಇರಾನ್ ಕೆರಳಿ ಕೆಂಪಗಾಗಿದೆ. ಅದರ ಮುಂದುವರೆದ ಭಾಗನೇ ಬೆಳ್ಳಂ ಬೆಳಗ್ಗೆ ಇರಾನ್ ಇಸ್ರೇಲ್ ಜನವಸತಿ ಪ್ರದೇಶದ ಮೇಲೂ ಕೂಡ ದಾಳಿಯನ್ನ ಮಾಡಿದೆ. ಟೆಲ್ ಅವೀವ್ ಭಾಗಕ್ಕೆ ಕ್ಷಿಪಣಿಗಳನ್ನ ಉಡಾಯಿಸಿತು. 11 ಮಂದಿ ಗಾಯಗೊಂಡಿದ್ದಾರೆ ಕೂಡ ಈ ದಾಳಿಯಲ್ಲಿ. ಕಾರಣ ರಾತ್ರಿ ಅನುಭವಿಸಿರುವಂತ ನೋವು. ಇರಾನ್ ಹೃದಯ ಭಾಗಕ್ಕೇನೆ ಅಮೆರಿಕ ಸೇನೆ ದಾಳಿ ಇಡುತ್ತೆ. 3 ಪರಮಾಣು ಸ್ಥಾವರಗಳ ಮೇಲೆ ದಾಳಿಯಾಗುತ್ತೆ. ಪ್ರಮುಖವಾಗಿರುವಂತಹ ನಟಾನ್ಸ್, ಫೋರ್ಡೋ ಪರಮಾಣು ಸ್ಥಾವರದ ಮೇಲೇನೆ ಟಾರ್ಗೆಟ್ ಮಾಡಿ ಅಮೆರಿಕ ಮಾಡಿರುವಂತಹ ದಾಳಿ ಇರಾನ್ಗೆ ನಷ್ಟ ಉಂಟು ಮಾಡಿದೆ. 60% ಯುರೇನಿಯಂ 2 ಸ್ಥಾವರಗಳಲ್ಲಿ ಉತ್ಪಾದನೆ ಆಗ್ತಾ ಇತ್ತು.